ಕೋಕಣಿಗೆ ಆಯ್ತು. ಏ ಶಿವೋದನ, ನಿನ್ನ ಕತ್ತಲ ಮನೆಯನ್ನು ನಾನಿನ್ನೂ ಮರೆತಿಲ್ಲವು. ಅವರಾವುತನಿಲ್ಲದೆ ರಣವೆಂದಿಗೂ ಸೋಲಿಸದು. ಕುರುಡ ಧೃತರಾಷ್ಟ್ರನೆಂಬ ಕುರುಡು ಕುದುರೆಗೆ ಕಡಿವಾಣವಾಗಿ ಸಂಧಾನವೆಂಬ ಮಹಾಯುದ್ಧದಲ್ಲಿ ದಿಗ್ವಿಜಯ ಕೇರಿಸಿ ರಣಾಂಗಣದಲ್ಲಿ ಕೌರವರ ರಕ್ತದಲ್ಲಿ ನೆಲಿದಾಡಿ ನರ್ತಿಸುವ ರಕ್ತ ಪಿಸಾಚಿ ಈ ಶಕುನಿ. ಸರಿ ತಾನೆ? ಸರಿ ಅಷ್ಟೇ. ಏ ಕುರುಕುಲ ಪ್ರದೀಪ, ಮುಗಿತೇನೋ ನಿನ್ನ ಪ್ರತಾಪ. ಶಕುನಿ ನಂಗು ದುರ್ಯೋಧನ, ನಾನು ಮಾಡಿದ ಕೆಲಸ ವ್ಯಕ್ತವೇ? ಸುಯೋಧನ, ಆಗಲೇ ಸೈನ್ಯವೆಲ್ಲವೂ ಸಮೇತವಾಗಿ ಹೊರಟಿರುವುದಂತೂ ಬಂದಿರುವುದು. ಚಿಂತೆ ಇಲ್ಲ, ನಾನೇನು ಈ ಕಳ್ಳನ ಮಕ್ಕಳನ್ನ ಹೊಡೆಯಕ್ಕೆ, ಆ ಪಾಂಡವರನ್ನು ಹೊಡಿಲಿಕ್ಕೆ ನಾನೊಬ್ಬನೇ ಸಾಕು. ಅದು ಕೃಷ್ಣನು ಹೇಳ್ತಾನೆ, ಯುದ್ಧ ಬೇಡ ನ್ಯಾಯವೆಲ್ಲವೆಂದು. ಅವನ ಮಾತನ್ನು ಯಾರು ಕೇಳ್ತಾರೆ? ಬಿಡು ಬಿಡು. ಏನಿದು? ಏನಾಗಲ್ವೋ? ಅದೆಲ್ಲ ಕಣೋ, ಇವನೇನ್ ಆ ಗೊಲ್ಲ ಅನ್ನು ಆಗಲ್ಲ 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 ಬಂದ್ಬಿಟ್ರೆ ಸರಿ ಮೇಸ್ಟ್ರೆ. ಎಲ್ಲ ಹೋಗ್ತೀಯ ತಿರ್ಗಾ? ಹಾಳಾದು ಮಾತು ಬಂದದ್ವೆ, ಅದಕ್ಕೆ ಒಳಕೋಗಿ ಆಕ್ಷನ್ ಮೇಕೆ ಬರೋಣ ಅಂತ. ಮುಗಿರೋ ಮಕ್ಕೆ ಸರಿ ಮಾಡ. ಆಯ್ತು ಮೇಸ್ಟ್ರೆ. ನಾನು ನಿಂತ್ಕೊಂಡೆ ಮಾತಾಡ ಮಸ್ಟ್ರೆ. ಅಣ್ಣ, ಆ ಗೊಲ್ಲ ರಾಜ್ಯಸಭೆಗೆ ಬಂದಿರುವನಂತೆ. ಓಹೋ, ಬಂದುಬಿಟ್ಟವನಾ? ಯಾಕಂತೆ? ದನ ಕಾಯಕ್ಕೆ. ನಾಳೆ ನಿನ್ನ ಅವತಾರ ಸಭೆಗೆ ಬರ್ತಾನಂತೆ. ಯಾಕಂತೆ? ಶಾಂತಿ ಸಂಧಾನ ಮಾಡಕ್ಕೆ. ಶಾಂತಿ ಸಂಧಾನ ಮಾಡೋಕೆ ಬರಲಿ. ಅವನಿಗೆ ಇರಲು ಸರಿಯಾದ ಏರ್ಪಾಟನ್ನು ಮಾಡುವಂತವನಾಗು. ಅವನು ನಿನ್ನ ನಂಬ್ಕೊಂಡವನ, ಈಗಲೇ ಎದುರು ಮನೇಲಿ ಬಂದು ಬಿದ್ದವನಂತೆ. ಯಾವ ಎದುರು ಮನೆ ಎಲ್ಲ ಕಾಣೋದು, ವಿದುರನ ಮನೆ. ಅವನು ಆಗ್ಲೇ ಇದ್ರನ್ನ ಮನೇಲಿ ಬಂದು ಬಿದ್ದವನಂತೆ. ಅಸಹಾಯ ಅಸಹಾಯ. ಯಾಕ್ರು? ಯಾರು? ಅಸಹ್ಯ ಪಡಬೇಡ. ಯಾರು? ದುಶ್ವಾಸನ ನಂಬಿದವರ ಕೈ ಬಿಡಾಕಿಲ್ವಂತೆ. ನಾಳೆ ಹೆಂಗೂ ರಾಜ್ಯಸಭೆಗೆ ಬಂದೇ ಬರ್ತಾನೆ. ಮುಂದೇನು ಮಾಡುವುದೋ ನೋಡೋಣ. ನೀನಿನ್ನು ಹೊರಡು. ಅತಳ ವಿತಳ ಸುತಳ ಪಾತಾಳ ತಳಾತಳ ಸಮಸ್ತ ಭೂಮಂಡಲವನ್ನು ಭೇದಿಸಿ ಆ ನೀಚನನ್ನು ಎಲ್ಲಿದ್ದರೂ ಹುಡುಕಿ ತರುತ್ತೇನೆ. ಗೋಪಾಲನಾದರೇನು, ಭೂಪಾಲನಾದರೇನು ಅಣ್ಣ. ಏನ ಈ ಡೈಲಾಗ್ ಇಲ್ವಲ್ಲ ಇಲ್ಲಿ? ಮೇಟ್ರೆ ಒಳಗೆ ಗೊಣಗ್ತಿದ್ದ. ಏನಂತ? ಮಾತ್ ಕಡಿಮೆ ಮಟ್ ಕಡಿಮೆ ಅಂತ. ಅದಕ್ಕೆ ಇಲ್ದೇ ಇರೋದ್ನೆಲ್ಲ ಸೇರ್ಸ್ಕೊಂಡು ಹೇಳ್ತಾವನೆ. ಏನ್ರು ಹಿಂಗೆಲ್ಲ? ನಾನು ಎಲ್ಲ ಕಾಸು ಕೊಟ್ಟಿವ್ನಿ, ನನ್ಗೆ ಜಾಸ್ತಿ ಮಾತಾ ಇಲ್ಲ. ಅದಕ್ಕೆ ಹಳೆ ನಾಟಕದ 4 ಮಾತು ಹಂಗಂದೆ. ಆಯ್ತು ಹೋಗು. ಸರಿ ಸರಿ ಅಣ್ಣ, ನಾನೇನು ಬರುತ್ತೇನೆ. ಕಳ್ಳಂಗ್ ಬಿಟ್ರು. ಯಾವ ಏನು ಸಂಧಿ ಸಂಧಿ ಎಂದುಕೊಂಡು ಬಂದಿರುವನು ಮಾವ? ನೀನು ಹಿಂಗೆ ಕುರಿ ತಲೆ ನೋಡಿ ಅಂತಾನೆ. ನಾನೇ ಬರ್ಕೊಟ್ಟಿದ್ದೀನಿ. ಕುರಿ ತಲೆ ತಲೆ ಬಗ್ಗಿಸ್ಕೊಂಡು ನಿಂತು ಬಿಟ್ರೆ ನಾನ್ ಏನ್ ಮಾಡ್ಲಿ ಅಂತ ಹೇಳು. ಇಲ್ಲಾಂದ್ರೆ ಅವನು ಹೇಳಿದ್ದಕ್ಕೆಲ್ಲ ಒಪ್ಕೊಂಡ್ಬಿಡ್ಲಾ?
ಸುಯೋಧನ ಅವನಿಗೆ ಶಾಂತಿ ಗೀಂತಿ ಒಂದೂ ಬೇಡ. ಅವನಿಗೆ ಶಾಂತಿಯೇ ಬೇಕಿದ್ದರೆ ನೆಟ್ಟಗೆ ನಿನ್ನ ಮನೆಗೆ ಬರುತ್ತಿದ್ದ. ಅದನ್ನು ಬಿಟ್ಟು ಆ ವಿದರನ ಮನೆಗೆ ಹೋಗಿದ್ದಾನೆ. ಅದೇನು ಮಸಲತ್ತು ಮಾಡುತ್ತಾನೋ. ಸುಯೋಧನ ಅವನು ಹುಟ್ಟಿರುವುದೇ ನಿನ್ನ ವಂಶ ನಿರ್ವಂಶ ಮಾಡಕ್ಕೆ. ಅದು ಅಲ್ಲದೆ ನಿನ್ನ ಪ್ರಿಯರಾದ ಜರಾಸಂಧ, ಶಿಶುಪಾಲ ನಿನಗೆ ಎಂತಹ ಮಿತ್ರರಾಗಿದ್ದರು ಅವರನ್ನು ಕಾರಣವಿಲ್ಲದೆ ಸಂಹರಿಸ್ಬಿಟ್ಟ. ಅನ್ನೋದೇನು ಸಾಯಿಸೇ ಬಿಟ್ಟ. ಅದು ಅಲ್ಲದೆ ಅವನ ಸೋದರ ಮಾವ ಕಂಸ ಅವನನ್ನು ಸಾಯಿಸ್ಬಿಟ್ಟ. ಮುತ್ಕ ಹರಳೆ ಮೆರಳೆ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ತಾನು ರಾಜಲಕ್ಷ್ಮಿ ವಶಪಡಿಸಿಕೊಂಡ ಇಂಥವನಿಗೆ ದೇವರೆಂದು ಪಟ್ಟ ಕೊಟ್ಟುವುದೇ ಸುಯೋಧನ. ಹೆಂಗೆ ಹಿಂಗೆ 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 ಮೇಟ್ರೆ ನೋಡಿ, ನಾನು ಅವಿದ್ಯಾವಂತ ಅಂತ ಎಬ್ಬೆಟ್ ಮಾಡಿ ತೋರಿಸ್ತಾವನೆ ಈ ಕಳ್ಳನ್ ಮಗನ್ ಇವತ್ತು ಬಿಡ. ಯಾಕೋ ಏನ್ ಮೇಟ್ರೆ ಯಾಕೋ ನೋಡಿ, ಅವಿದ್ಯಾವಂತ ಅಂತ ಎಬ್ಬೆಟ್ ಮಾಡಿ ತೋರಿಸ್ತಾವನೆ. ಅವನು ಅವಿದ್ಯಾವಂತ ಈ ಊರಿಗೆ ಗೊತ್ತು. ನೀನು ಬೇರೆ ಹೇಳ್ಬೇಕು. ಅದನ್ನ ನೀವ್ ಹೇಳಿ. ನಾನೇ ಹೇಳ್ತಾ ಇದ್ದೀನಿ ಕಣ. ಅದನ್ನೇ ನೀವ್ ಹೇಳಿ. ಅಲ್ಲ ಕಣ, ಅವನು ಅವಿದ್ಯಾವಂತ ಊರಿಗೆಲ್ಲ ಗೊತ್ತು. ಅದನ್ನ ನೀವ್ ಹೇಳಿ. ನಾನೇ ಕಣ ಹೇಳ್ತಾ ಇರೋದು. ಅದನ್ನೇ ನೀವೇ ಹೇಳಿ. ನೀನು ಯಾಕೋ ಹಂಗೆ ಅವನ್ನ ಅವಮಾನಿಸ್ತೀಯ ಅವಾಗ? ಅವನೇ ಅಲ್ವ ಸಾ ಹೇಳಿದ್ದು ಹೆಂಗೆ ಅಂತ ಅನ್ನೋಕ್ಕೆ ಹಿಂಗೆ 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 ಅಂತ ಬೇಸ್ರೆ. ಬೇಕಂಗಂದಾಗ ಮಾತಾಡ್ರು ಮುಂದೆ. ಮೇಟ್ರೆ, ನೀವು ರಾಜ್ಯ ಪಜಿತಿ ಮೇಷ್ಟ್ರು ಅಂತ ನಮಗ್ ಗೊತ್ತು. ಇವನು ಯಾವಲ್ಲೋ ಯಾಕೆ ಅದು ರಾಜ್ಯ ಪಜಿತಿ ಅಲ್ಲ ಕಣೋ, ರಾಜ್ಯ ಪ್ರಶಸ್ತಿ. ಆತ್ ಮೇಟ್ರೆ, ಇವಾಗ ಪ್ರಶಸ್ತಿ ಅಂತ ಬರಲ್ಲ ನನ್ನ ಮಕ್ಕಳಿಗೆ. ಆತ್ ಮೇಟ್ರೆ, ಆಯ್ತು ಮಾಡ್ರಿ. ಮಾಡ್ತೀವಿ ಮೇಟ್ರೆ. ಇಷ್ಟೆಲ್ಲ ಮಾತಾಡ್ತಿ ನೀನು, ಮತ್ತೆ ಅವನ ಮನೆಗೆ ಹೋಗಿ ಸಹಾಯ ಕೇಳು ಅಂತ ಹೇಳ್ತಿಯಲ್ಲೋ. ಸಹಾಯ ಕೇಳು ಅಲ್ಲ ಕಣೋ, ಮತ್ತೆ ಸಹಾಯ ಕೇಳು. ಇಷ್ಟೆಲ್ಲ ಮಾತಾಡುವ ನೀನು ಮತ್ತೆ ಹೋಗಿ ಸಹಾಯ ಕೇಳು ಅಂತೀಯಲ್ಲೋ. ಈಗ ಸಹಾಯ ಕೇಳು ಅಂತೀಯಲ್ಲೋ. ಸಹಾಯ ಕೇಳೋದು ಬೇರೆ, ಸಹಾಯ ಕೇಳು ಆಳ್ಬಿಟ್ಟು. ಆಯ್ತು. ಅದೇ ನನ್ನ ಮಸಲತ್ತು. ಮೊದಲು ನಾಗರಾವನ್ನು ಕಿತ್ತು ಅಲ್ಲನ್ನು ಕಿತ್ತು ಅದರ ಬಳಿಕ ಸರಸ ಮಾಡಬಹುದಲ್ಲವೇ ಸುಯೋಧನ? ಹೆಂಗೆ? ಅದೆಂಗೆ ಎಂದರೆ ಸೈನ್ಯವೇ ನಮಗೆ ಬೇಕಾಗಿತ್ತು. ಆ ಸೈನ್ಯವು ಈಗ ನಮ್ಮ ಕಡೆ ಗೊತ್ತಾಗಿದೆ. ಅವರನ್ನು ಅವರಿಂದಲೇ ಸಂಹರಿಸುವುದು. ಅದು ಅಲ್ಲದೆ ಆ ಅರ್ಜುನನು ಆ ದನ ಕಾಯುವ ಗೊಲ್ಲನೇ ಬೇಕೆಂದು ನಿನಗೆ ಒಳ್ಳೆಯದನ್ನೇ ಮಾಡಿದ್ದಾನೆ. ಆ ಕೃಷ್ಣನು ಒಂದು ಪಕ್ಷ ನಮ್ಮ ಕಡೆ ಬಂದು ಆ ಸೈನ್ಯ ಪಾಂಡವರಿಗೆ ಕೊಟ್ಟಿದರೆ ಏನಾಗುತ್ತಿತ್ತು ಎಂದರೆ ಇವನಿಗೆ ಎಲ್ಲಿ ತಿಳಿಯಬೇಕು ಕಿತ್ತಾಳಿಕೆ. ನೋಡಿ, ಪುನಃ ಅಲ್ಲಿ ಬದಿನಲ್ಲಿ ಹೆಬ್ಬೆಟ್ಟು ಅಂತ ತೋರಿಸ್ತಾವನೆ. ಈ ನನ್ನ ಮಗನ್ ಇವತ್ತು ಮಾತ್ರ ಬಿಡಕ್ಕಿಲ್ಲ, ಕಳ್ಳನ ಮಗನ. ನೋಡು, ನೀವ್ ಹಿಂಗೆಲ್ಲ ಮಾಡಿದ್ರೆ ನನ್ನ ನಾಟಕ ಕಲ್ಸಕ್ಕೆ ಹೋಗಲ್ಲ. ಹೆಬ್ಬೆಟ್ಟು ಅಂತ ತೋರಿಸಿದ್ದು ನೀನ್ ಯಾಕೆ ಹಂಗೆ ಎಷ್ಟೇ ಹೇಳಿ ನಿನಗೆ ನನ್ನ ಕೈಲಿ ಆಗಲ್ಲ. ನಾನು ಇಲ್ಲಿಗೆ ಬಿಟ್ಟು ಹೋಗ್ಬಿಡ್ತೀನಿ. ಇಲ್ಲ, ನನ್ನ ಕೈಲಿ ಆಗಲ್ಲ. ಅಯ್ಯೋ, ನನ್ನ ಮಾತು ಹೇಳ್ತಾ ಕೇಳಿದ್ವಿ. ನನ್ನ ಮಾತು ಆಗಲ್ಲಪ್ಪ, ನನ್ನ ಕೈಲಿ ಆಗಲ್ಲ ಅನ್ಕೊಂಡು ಅವನೇ ದೊಡ್ಡವನಾಗ್ಲಿ ಮೇಟ್ರೆ. ಆಯ್ತು, ನಾಟಕ ಮಾತ್ರ ಮಾಡ್ಸಿ ಮೇಷ್ಟ್ರೆ, ತಪ್ಪಾಯ್ತು. ನೋಡ್ರೋ, ನನ್ನ ಕೈಲಿ ಆಗಲ್ಲ. ನೀವು ಹೆಂಗಾರ ಮಾಡ್ಕೊ ಹೋಗಿ. ಮೇಷ್ಟ್ರೆ ಪಂಚೆ ಚೆನ್ನಾಗೈತು ಬಿಡ. ಇಲ್ಲ, ಹೊಸ್ದು ಕಣ, ಹೊಸ್ದದು. ಕೆಳಗಡೆ ನೋಡಿ. ಎಲ್ಲ ಪಂಚೆ ಇಲ್ಲ ಐತೆ ಮೇಟ್ರೆ. ಯಾಕೋ ಎತ್ಕೊಂಡೆ? ನೀವು ನಾಟಕ ಮಾಡಿಸಿದ್ರೆ ಮಾತ್ರ ಕೊಡ್ತೀನಿ ಮೇಷ್ಟ್ರ, ಇಲ್ಲ ಕೊಡಾಕಿಲ್ಲ. ಅಯ್ಯೋ, ನನ್ನ ಮಕ್ಕಳು ಕೊಡೋಲಿ. ಆಯ್ತು, ಮಾಡ್ತೀರಾ ಮೇಟ್ರೆ? ಆಯ್ತು, ಕೊಡ್ರು, ಮಾಡಿಸ್ತೀನಿ, ಕೊಡ್ರು. ಎಂತ ನನ್ನ ಮಕ್ಕಳು. ಅದಕ್ಕೆ ಇವ್ರಿಬ್ರಿಗೂ ಫಾಲ್ಟ್ ಕೊಡ್ಬೇಡಿ ಅಂದೆ. ಮಾಡ್ರ ಕೇಳಿಲ್ಲ. ಯಾವ ನನ್ನ ಮಕ್ಕಳು ದರಿದ್ರ ಮಾಡ್ರು ಮಾಡ್ತಾ ಇರು, ಬಂದ್ಬಿಡ್ತೀನಿ ಪಂಚ ಉಟ್ಕೊಂಡು. ನಾನೇನು ಮಾತಾಡಕ್ಕಿಲ್ಲ ಮೇಟ್ರೆ, ಅವನೇ ಮಾತಾಡ್ಲಿ. ನಾನು ಮಾತಾಡಿದ್ರೆ ತಾನೇ ತಪ್ಪು, ಅವನೇ ಮಾತಾಡ್ಲಿ.
ಮೇಟ್ರೆ ಮಾತಾಡ್ತೀನಿ. ಇವನು ಮೋಸಗಾರನೇ ಇರಬಹುದು, ಆದರೆ ಆ ಪಾಂಡವರಿಗೆ ಯಾಕೆ ಹಿಂಸೆ ಇಕ್ಕೋದು? ಮಾತಾಡು. ಸಂಧಿ ಸಂಧಿ ಎಂದುಕೊಂಡು ದೊಡ್ಡಸ್ತಿಕೆಯನ್ನೇ ತೋರುತ್ತಿರುವ ಅವನಿಗೂ ತಕ್ಕ ಪ್ರಾಯಶ್ಚಿತ ಮಾಡಬೇಕಲ್ಲವೇ? ಆಗಲಿ, ನೀನು ಸರಿಯಾಗಿ ಹೇಳಿ. ನೀನು ಏನಾರ ನೀನೇನಾದರೂ ಆ ದನ ಕಾಯೋ ಗೊಲ್ಲನ ಮಾತನ್ನು ಕೇಳಿ ಅವನಿಗೆ ಜಾಗ ಗೀಗ ಕೊಟ್ಟರೆ ನಿನ್ನ ಕತೆ ಮುಗಿಸುತ್ತಾನೆ. ಸರಿಯಾಗಿ ಹೇಳಿದೆ ಮಾವ, ನಾನಿನ್ನು ಬರುತ್ತೇನೆ. ಲೇ ಹೋಗ್ರ, ಸುಮ್ಮನೆ ನಡಿ ಒಳಗೆ. ಒಳ್ಳೆ ನಾಯಿಗಳು ಕೆಚ್ಚಾಡ್ದಂಗೆ ಕೆಚ್ಚಾಡ್ತೀರ. ನಡ್ರಿ ನಡ್ರಿ ನಡ್ರಿ. ಗಣಗನೆ 2 ರಾಗಿ ತಂದು ಕೊಟ್ಟ, ಕೃಷ್ಣ ಹೊಲ ಮಾರದ ದುಡ್ಡಲ್ಲಿ ವಾಚು ತಂದು ಕೊಟ್ಟ. ಅರ್ಜುನ ಅವನಲ್ಲ, ಅರ್ಜುನನ ಪಾತ್ರದಲ್ಲೇ ಒಳ್ಳೆ ಬೀಡಿನೂ ತಂದು ಕೊಟ್ಟ. ಇನ್ನೇನು ಹೇಳ್ತೀರ ಮೇಷ್ಟ್ರೆ? ಒಂದ್ ಕಣ್ಣು ಬೆಣ್ಣೆ, ಒಂದ್ ಕಣ್ಣು ಸುಣ್ಣ. ಇನ್ನೊಂದ್ಸರಿ ಏನಾರ ನಾಟಕ ಕರೀರಿ. ಏಯ್ ಅವನ ನಾಟಕ ಸೇರಿಸ್ಬೇಡಿ ಅನ್ನಿಸ್ತೇ. ಯಾವನ ಎಲ್ಲಿಂದ ಗೊತ್ತದ ಎಲ್ಲ? ಹಾಂ